ತೊಗರಿ ಬೆಳೆಗಾರರ ಬೇಡಿಕೆಗಳಿಟ್ಕೊಂಡು ನಾವು ಹಗಲು ರಾತ್ರಿ 3 ದಿನ ನಿರಂತರ ಹೋರಾಟ ಮಾಡಿದ್ವಿ. ಆವಾಗ ನಮಗೆ ಜಿಲ್ಲಾ ಆಡಳಿತದಿಂದ ರಾಜ್ಯ ಸರ್ಕಾರಕ್ಕೆ ಅವ್ರು ಸ್ಪಂದಿಸಿದಾಗ ನಮಗೊಂದು ಭರವಸೆ ಕೊಟ್ಟಿದ್ದರು. ಇಲ್ಲಿದು ಡಾಟಾ ಎಷ್ಟು ನೆಟೆ ರೋಗನಿಂದ ಹಾಳಾಗಿದೆ ಬೆಳೆ, ಅದ್ರ ಬಗ್ಗೆ ಡಾಟಾ ನಾವು ಇನ್ನೂ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಡಾಟಾ ಬಂದ ತಕ್ಷಣ ನಿಮಗೆ ಪರಿಹಾರ ಕೊಡ್ತೀವಿ ಅಂತಂದಾಗ ನಮ್ಮದು ಕೆಲವು ಅನಿವಾರ್ಯತೆ ಇತ್ತು. ಆವತ್ತಿನ ಹೋರಾಟಕ್ಕೆ ಬಂದಂಥವ್ರು ಎಲ್ಲರೂ ನಿಜವಾದ ರೈತರಿದ್ದರು. ಯಾರು ಯಾವ ಪೊಲಿಟಿಕಲ್ ಪಾರ್ಟಿಗೆ ಹತ್ತದಂಥವ್ರು ಇಲ್ಲ. ಅವರು ಬಿಸಿಲಿನಲ್ಲಿ ತಮ್ಮ ಎತ್ತುಗಳ ಜೊತೆ ಇಲ್ಲಿ ಬಂದಾಗ ಅನೇಕ ತೊಂದರೆ ಅವ್ರು ಫೇಸ್ ಮಾಡ್ತಾಯಿದ್ರು. ಇಟ್ ಈಸ್ ಆನ್ ರೆಕಾರ್ಡ್. ಸುಮಾರು 40-50 ಎತ್ತುಗಳಿಗೆ ವೆಟರ್ನರಿ ಡಾಕ್ಟ್ರ್ ಬಂದು ಇಂಜೆಕ್ಷನ್ಸ್ ಮಾಡಿ ಅದು ಮಾಡಿದರು. ಈ ಬಿಸಿಲಿನಲ್ಲಿ ಡಾಂಬರ್ ರೋಡಲ್ಲಿ ಅವು ಕೂಡಕ್ಕೆ ನಿಲ್ಲಕ್ಕೆ ಎಲ್ಲ ತೊಂದರೆ ಆಗ್ತಾಯಿತ್ತು. ಮತ್ತು ಅವರೆಲ್ಲ ನಿಜವಾದ ರೈತರಿದ್ದರು. ಅವ್ರದ್ದು ಜೋಳ ಪೀಕ್ ಕಟಾವು ಮಾಡುವಂಥ ಸಮಯ ಬಂದಿತ್ತು. ಇದೆಲ್ಲ ಈ ಅನಿವಾರ್ಯತೆಗಳನ್ನು ನಾವು ಅರಿತು ಅವತ್ತು ನಾವು ಕಾಲ್ ಆಫ್ ಮಾಡಿದ್ದೀವಿ, ಸರ್ಕಾರದ ಮೇಲೆ ಭರವಸೆ ಮಾಡಿ. ಆದರೆ ಇವತ್ತು ವಿಧಾನಸೌಧದಲ್ಲಿ ಕೂಡ ಸಂಬಂಧಪಟ್ಟಂಥ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, 1,80,000 ಹೆಕ್ಟ್ರ್ ಹಾಳಾಗಿದೆ ಅಂಥೇಳಿ. ನಾವು ಅದು ಇನ್ಶೂರೆನ್ಸ್ ಮಾಡದೇ ಇದ್ದವ್ರು ಸುಮಾರು 4 ಲಕ್ಷ ಜನ, 4 ಲಕ್ಷ ಹೆಕ್ಟ್ರ್ ಹಾಳಾಗಿದೆ ಅಂತ ನಮ್ಮ ಒಂದು ಬೇಡಿಕೆ ಇದೆ. ಯಾವುದ್ರ ಬಗ್ಗೆ ಸ್ಪಷ್ಟವಾಗಿ ಸರ್ಕಾರ ನಿಲುವು ತೋರ್ತಾ ಇಲ್ಲ. ಇವತ್ತು ಉದಾಹರಣೆಗೆ ಹೇಳಬೇಕಂತ ಹೇಳಿದರೆ, ಇವತ್ತು ಅವರು ಸೊಸೈಟಿನಿಂದ MSP ಮುಖಾಂತರ 8,000 ಕ್ವಿಂಟಲ್ನಂಗೆ ಖರೀದಿ ಮಾಡಬೇಕಂತಾರೆ. ಇವತ್ತು ಸರ್ಕಾರ ಕಣ್ಣು ತೆಗೆದು ನೋಡಬೇಕು. ಒಂದು 10% ಜನ ಕೂಡ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಾಯಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ವ್ಯವಸ್ಥೆ ಬಗ್ಗೆ ರೈತರಿಗೆ ವಿಶ್ವಾಸ ಮೂಡ್ತಾ ಇಲ್ಲ. ಅವರು ಲೇಟ್ ಪೇಮೆಂಟ್ ಮಾಡೋದು ಮತ್ತು ಅಲ್ಲಿ ಕಡಿತ ಮಾಡೋದು, ಒಂದು ಕ್ವಿಂಟಲಲ್ಲಿ 16 ಕಿಲೋ ಕಡಿಮೆ ಮಾಡೋದು, ಮತ್ತು ಹಣಕಾಸು ಪೇಮೆಂಟ್ ಮಾಡೋದು, ಇವು 3 ತಿಂಗಳು 4 ತಿಂಗಳ ನಂತರ ಪೇಮೆಂಟ್ ಮಾಡೋದು, ಇದರಿಂದ ಅದು ವಿಶ್ವಾಸ ಕಳ್ಕೊಂಡಿದೆ. ಇವತ್ತು ನಾನು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತೀನಿ. ಇದ್ರ ಬಗ್ಗೆ ನೀವು ಇಲ್ಲಿ ಬಂದು ಉಸ್ತುವಾರಿ ಸಚಿವರಾಗಲಿ, ಕೃಷಿ ಸಚಿವರಾಗಲಿ ಬಂದು ಇದು ಒಂದು ಗಂಭೀರ ಸಮಸ್ಯೆ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ನೀವು ಕೈಗೊಳ್ಳಿ. ನೇರವಾಗಿ ಸರ್ಕಾರವೇ ಮಾರ್ಕೆಟ್ನಲ್ಲಿ ಇಂಟರ್ಫೇರ್ ಆಗಿ ಪರ್ಚೇಸ್ ಮಾಡಿದರೆ ಆಟೋಮೆಟಿಕಲಿ MSP ರೈಸ್ ಆಗ್ತದೆ. ಅನೇಕ ಕಡೆ ಇಂಥ ಕೆಲಸ ಸರ್ಕಾರ ಮಾಡಿದೆ. ನೇರವಾಗಿ ನೀವೇ ಮಾರ್ಕೆಟಿಗೆ ಎಂಟರ್ ಆಗಿ ತೊಗರಿ ಮಂಡಳಿನಿಂದ ಅಥವಾ ಸರ್ಕಾರ ನೇರವಾಗಿ ಯಾಕೆ ಖರೀದಿ ಮಾಡ್ಬೋದು. ಇನ್ನೊಂದು, ಇವತ್ತು ಆತ್ಮಹತ್ಯೆ ಪ್ರಕರಣ 4 ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಆದರೆ ಮುಂಬರುವ ದಿನಗಳಲ್ಲಿ ಈ ಕುಸಿದಂಥ ಬೆಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಆತ್ಮಹತ್ಯೆ ಪ್ರಕರಣ ಆಗ್ಬೋದು. ಇದಕ್ಕಿಂತ ಹೆಚ್ಚಾಗಿ ಈಗಾಗಲೇ ನೂರಾರು ಜನ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದರೆ ರೈತರ ಬದುಕು ಈ ಯುಗಾದಿ ಅಂದರೆ ಅವ್ರಿಗೊಂಥರ ಆ್ಯನ್ಯುವಲ್ ಇಯರು. ಇವಾಗೇ ಅವರೆಲ್ಲ ಫರ್ಟಿಲೈಸರ್ ತಂದಂಥ ಬಾಕಿ ಕೊಡ್ತಾರೆ, ಪೆಸ್ಟಿಸೈಡ್ ಅಂಗಡಿಗಳಿಗೆ ಬಾಕಿ ಹೀಗೆ ತೊಗರಿ ಮಾರಿದ ಮೇಲೆ ದುಡ್ಡು ಬಂದ ಮೇಲೆ ಪೇಮೆಂಟ್ ಮಾಡ್ತಾರೆ. ಅವ್ರ ಆಳು ಹೂಳು ಅವರೆಲ್ಲ ಪಗಾರ ಕೊಡೋದು ಎಲ್ಲ ಯುಗಾದಿಗೆ ಇರ್ತದೆ. ಈ ಖಿನ್ನತೆ ಅವರಿಗೆ ಅವಕರಿಸ್ತಾ ಇದೆ. ತೊಗರಿಗೆ ಬೆಂಬಲ ಬೆಲೆ ಇಲ್ಲ, ಈ ಬೆಲೆಯಲ್ಲಿ ಮಾರಿದರೆ ನನಗೆ ದುಡ್ಡು ಉಳಿಯೋಂಗಿಲ್ಲ, ನಾನು ಹ್ಯಾಂಗೆ ಬದುಕಬೇಕು ಅಂಥೇಳಿ ಮಾನಸಿಕ ಖಿನ್ನತೆಗೆ ರೈತರು ಒಳಗಾಗ್ತಾ ಇದ್ದಾರೆ. ಮತ್ತು ಅವರು ಭಾಳ ಜನ ತಮ್ಮ ಒಂದು ಮಾನಸಿಕ ಸ್ಥಿತಿ ಕಳ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಇವತ್ತು ಬಜೆಟಲ್ಲಿ ಏನು ಘೋಷಣೆ ಮಾಡ್ತಾರೆ ಅಂತ ಹೇಳಿದರು. ಬಜೆಟ್ ನೋಡಿದ್ಮೇಲೆ ನಮಗೆ ಭಾಳ ನಿರಾಶೆ ಆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ತೊಗರಿ ಬೆಳೆಯುವ ಪ್ರದೇಶವನ್ನು ನಾವು ವಿಸ್ತರಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಭಾಳ ಜೋಕಿಂಗ್ ಅನ್ನಿಸ್ತದೆ. ಈಗ ತೊಗರಿ ಬೆಳೆನೇ ಕಮರ್ಷಿಯಲಿ ವೇಯಬಲ್ ಅಲ್ಲ ಅಂಥೇಳಿ ನಾವೆಲ್ಲ ಅಂತ ಇದ್ದೀವಿ. ಹಾಗೆ ವಿಸ್ತರಣೆ ಮಾಡ್ತಾರೆ. ಅದಕ್ಕೆ ಸರ್ಕಾರ ತನ್ನ ಜವಾಬ್ದಾರಿ, ತನ್ನ ಗಂಭೀರತೆಯನ್ನು ಅರಿತುಕೊಂಡು ರೈತರ ಒಂದು ಬದುಕಿನ ಜೊತೆ ಚೆಲ್ಲಾಟ ಆಡಬಾರ್ದು. ನೀವು ನೇರವಾಗಿ ಮಾರ್ಕೆಟ್ನಲ್ಲಿ ಇಂಟರ್ಫೇರ್ ಆಗಿ ನೀವು ಬೆಂಬಲ ಬೆಲೆ ಹೆಚ್ಚಿಗೆ ಆಗೋ ಥರ ಮಾಡಿ, ಅಥವಾ ನೀವು ಪರಿಹಾರ ಧನವನ್ನು ತಕ್ಷಣ ಘೋಷಣೆ ಮಾಡಿ. ಮತ್ತು ಜನರ ಮುಗ್ಧ ರೈತರೇನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಇಲ್ಲಿ ಬಂದು ನೀವು ಠಿಕಾಣಿ ಹೂಡಿ ರೈತರಿಗೆ ಸ್ಫೂರ್ತಿ ತುಂಬುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನಿಮ್ಮ ಜವಾಬ್ದಾರಿ ಅರ್ಥ ನೀವು ವರ್ತಿಸಬೇಕು ಅಂತ ಹೇಳಿ ಈ ಮೂಲಕ ನನ್ನ ಸರ್ಕಾರಕ್ಕೆ ಒತ್ತಾಯ